ಮತ್ತು ರಘು ಮದುವೆ ಆಗಿರ್ತಾರೆ. ಅವ್ರ ಮದುವೆ ಆಗಿ 1 ವರ್ಷ ಆಗಿರುತ್ತೆ. ರಘು ಆಫೀಸಲ್ಲಿ ವರ್ಕ್ ಮಾಡ್ತಿರ್ತಾನೆ. ಮಾನಸ ಹೌಸ್ ವೈಫ್ ಆಗಿರ್ತಾಳೆ. ಆದರೆ ರಘುಗೆ ತಂದೆ ತಾಯಿ ಯಾರೂ ಇರೋದಿಲ್ಲ. ಇವರು ಮನೇಲಿ ಇಬ್ಬರೇ ಇರ್ತಾರೆ. ಆದರೆ ಮಾನಸ ಸ್ವಲ್ಪ ಗಂಡನ ಮೇಲೆ ಸಂಶಯ ಪಡ್ತಿರ್ತಾಳೆ. ಯಾವಾಗ್ಲೂ ಹಾಗೆ ಹೀಗೆ ಎಲ್ಲಿ ಹೋಗಿದ್ರಿ, ಏನು ಮಾಡ್ತಾಯಿದ್ರಿ ಅಂತ ಫೋನ್ ಮಾಡೋದು, ಕಾಲ್ ಮಾಡೋದು ಮಾಡ್ತಾ ಇರ್ತಾಳೆ. ಇವತ್ತು ನೀವು ಆಫೀಸ್ಗೆ ಇಷ್ಟೊಂದು ರೆಡಿಯಾಗಿ ಹೋಗ್ತಾ ಇದ್ದೀರಾ? ಏನು ವಿಷಯ? ಸಾಯಂಕಾಲ ಬೇಗ ಬಂದ್ಬಿಡಿ ಆಯಿತಾ? ಅಯ್ಯೋ ಮಾನಸ, ನನಗಾದ್ರೂ ಏನು ಕೆಲಸ ಇದೆ? ಆಫೀಸ್ಗೆ ಹೋಗೋದು, ಆಫೀಸಲ್ಲಿರೋ ವರ್ಕ್ ಮಾಡೋದು, ಮನೆಗೆ ಬರೋದು. ನೀನೊಬ್ರು ಸರಿ, ಅದು ಹೇಳೋದು ಮರ್ತ್ಬಿಟ್ಟೆ. ಇವತ್ತು ಸಂಜೆ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಸ್ವಲ್ಪ ಬರೋದು 1 ಅವರ್ ಲೇಟ್ ಆಗ್ಬೋದು. ನೀನೇನು ವೇಟ್ ಮಾಡಿದ್ರೆ ಆಯಿತಾ? ನಿನಗೆ ನಾನು ಇದನ್ನೆಲ್ಲ ಹೇಳಲಿಲ್ಲ ಅಂದರೆ ನೀನು ಮೇಲೆ ಕಾಲ್ ಮಾಡಿಬಿಡ್ತೀಯ. ಮೀಟಿಂಗಲ್ಲಿ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಕ್ಕೆ. ಆಯಿತಾ? ಹೌದಾ? ಯಾವ ಮೀಟಿಂಗು? ಏನು? ಯಾವುದ್ರ ಬಗ್ಗೆ? ಅಯ್ಯೋ ಮಾನಸ, ನಿನಗೆಲ್ಲನೂ ಹೇಳ್ತಾ ಕೂರೋಕ್ಕಾಗಲ್ಲ. ಇದು ನಮ್ಮ ಆಫೀಸ್ ಬಗ್ಗೆ ಮೀಟಿಂಗು, ಸರಿನಾ? ಓಕೆ, ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೋಗಿ ಬರ್ತೀನಿ. ಆಯಿತು, ಸರಿ. ಆದರೂ ಬೇಗ ಬನ್ನಿ. ಸರಿ. ರಘು ಆಫೀಸ್ಗೆ ಹೊರಟೋಗ್ತಾನೆ. ರಘು ಆಫೀಸಿಗೆ ಹೋದ್ಮೇಲೆ ಮಾನಸನಿಗೆ ಅವಳ ಫ್ರೆಂಡ್ ಕಾಲ್ ಮಾಡ್ತಾಳೆ. ಹಲೋ. ಹಾಂ, ಹೇಳು ಸುಜಾತ, ಹೇಗಿದ್ಯಾ? ಆರಾಮಾಗಿದ್ಯಾ? ಹ್ಞೂ ಕಣೆ, ಆರಾಮಾಗಿದ್ದೀನಿ. ನೀನು ಹೇಗಿದ್ಯಾ? ಹಾಂ, ನಾನು ಆರಾಮಾಗಿದ್ದೀನಮ್ಮ. ಇನ್ನೇನು ಸಮಾಚಾರ? ತುಂಬ ದಿನ ಆದಮೇಲೆ ಕಾಲ್ ಮಾಡಿಬಿಟ್ಟಿದ್ಯಾ? ಹ್ಞೂ ಕಣೆ, ನನಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಹೌದಾ? ಏನು ವಿಷಯ? ಏನೂ ಇಲ್ಲ ಕಣೆ, ನನ್ನ ಗಂಡ ಇತ್ತೀಚೆಗೆ ತುಂಬ ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಯಾರೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ತುಂಬ ಸಲಿಗೆಯಿಂದ ವರ್ತನೆ ಮಾಡ್ತಾರೆ. ನನಗಿದನ್ನೆಲ್ಲ ನೋಡೋಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾನಸ. ಅಯ್ಯೋ ಹೌದಾ? ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನೇ ಏನಾದರೂ ಮಾಡಿ ಆ ಯಾರು ಅಂತ ಕಂಡುಹಿಡಿದು ಅವನ್ನ ಬೈ. ಹ್ಞೂ ಕಣೆ, ಅದು ಅವ್ರ ನಂಬರ್ ಇವತ್ತು ಹೇಗಾದರೂ ಮಾಡಿ ನಾನು ತಕ್ಕೊಂಡು ಮಾತಾಡ್ತೀನಿ. ಹಾಗೆ ಮಾಡು. ಹಾಂ ಸರಿ ಕಣೆ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ ಆಯಿತಾ? ನೀನು ಹುಷಾರಾಗಿರಮ್ಮ. ನೋಡು, ನಿನ್ನ ಗಂಡನು ಹದ್ದು ಬಸ್ತಲ್ಲಿ ಇಟ್ಕೋ. ಬೇರೆ ಹೆಂಗಸರ ಜೊತೆ ಜಾಸ್ತಿ ಸಲಿಗೆ ವರ್ತನೆ ಮಾಡೋಕ್ಕೆ ಕೊಡಬೇಡ ಆಯಿತಾ? ಆಯಿತು, ಸರಿ. ಅವಳ ಫ್ರೆಂಡ್ ಸುಜಾತ ಈ ಮಾತುಗಳನ್ನ ಕೇಳಿ ಮಾನಸನಿಗೆ ಇನ್ನೂ ಚಿಂತೆ ಆಗಿಬಿಡುತ್ತೆ. ಮೊದಲೇ ಇವಳು ಗಂಡನ ಮೇಲೆ ಸಂಶಯ ಪಡ್ತಿರ್ತಾಳೆ. ಅದರಲ್ಲೂ ಈ ಸುದ್ದಿ ಕೇಳಿದ್ಮೇಲೆ ಅವಳಿಗೆ ತಲೆಯಲ್ಲಿ ಏನು ಮಾಡಬೇಕು ಅಂತಲೇ ಓಡ್ತಾ ಇರಲ್ಲ. ಅಲ್ಲ, ಇದೇನಪ್ಪ ಇದು? ಈ ಸುಜಾತ ಬೇರೆ ಹಿಂಗೆ ಹೇಳಿಬಿಟ್ಲು. ಗಂಡಸರ ಮೇಲೆ ಒಂದು ಕಣ್ಣು ಇಡಲೇಬೇಕು. ರಘು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತಾನೆ. ಮಾನಸ, ಮಾನಸ, ಏನು ಮಾಡ್ತಾ ಇದ್ದೆ ಡಾರ್ಲಿಂಗ್? ಹಾಂ ಬನ್ನಿ. ಏನೂ ಇಲ್ಲ, ಹಂಗೆ ಸುಮ್ಮನೆ ಕೂತಿದ್ದೆ. ಏನು ಇಷ್ಟು ಲೇಟ್ ಬಂದ್ರಿ? ಯಾಕೆ ಲೇಟ್ ಆಯಿತು? ಏನಾದರೂ ಜಾಸ್ತಿ ಮೀಟಿಂಗ್ ಮಾಡಿದ್ರಾ? ಎಲ್ಲಿ ಜಾಸ್ತಿ? 1 ಅವರ್ ಅಂತ ಹೇಳಿದ್ದೆ, 1 ಅವರ್ಗೆ ಬಂದುಬಿಟ್ನಲ್ಲ ನಮ್ಮ ಮನೆಗೆ. ಇಲ್ಲ, ಟೈಮ್ ನೋಡಿ, ನೀವು ಬರೋದು 10 ನಿಮಿಷ ಲೇಟ್ ಆಗಿದೆ. ಯಾಕೆ ಲೇಟ್ ಆಯಿತು? ಅಯ್ಯೋ ಹುಚ್ಚು ಹುಡುಗಿ, ಟ್ರಾಫಿಕಲ್ಲಿ ನಾನು ಬರೋದೇ ಲೇಟ್ ಆಗುತ್ತೆ. ನೀನು ಬೇರೆ 10 ನಿಮಿಷನೆಲ್ಲ ಹಿಂಗೆ ಹೇಳ್ತಾ ಇದೆಯಲ್ಲ. ನಾನೇನೋ 2 ಅವರ್ ಲೇಟಾಗಿ ಬಂದಿರೋರ ಥರ. ನಡಿ, ನನಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡು. ಇರಲಿ, ಇವತ್ತು ಮೀಟಿಂಗ್ ಇದೆ ಅಂತ ಸುಮ್ಮನೆ ಇದ್ದೀನಿ. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರಲಿಲ್ಲ ಅಂದರೆ ಅವಾಗ ಮಾಡ್ತೀನಿ. ಮರುದಿನ ರಘು ಮತ್ತು ಅವನ ಆಫೀಸ್ ಕೊಲೀಗ್ ಸೌಮ್ಯ ಇಬ್ಬರು ಒಂದೇ ಕಾರಲ್ಲಿ ಬರ್ತಾರೆ. ಸೌಮ್ಯ ಅವರೇ, ನೀವು ಹೋಗೋ ದಾರಿಯಲ್ಲೇ ನಮ್ಮ ಮನೆ ಇರೋದು. ಬನ್ನಿ, ನಮ್ಮ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀನೋ ಕಾಫಿನೋ ಕುಡ್ಕೊಂಡು ಹೋಗೋರಂತೆ. ಅಯ್ಯೋ ಬೇಡ ಸರ್, ನನಗೆ ಟೈಮ್ ಆಗುತ್ತೆ. ಮತ್ತೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ, ಓಕೆನಾ? ಇನ್ನೇನು ನಾವು ಮನೆ ಇಲ್ಲಿಗೆ ಶಿಫ್ಟ್ ಮಾಡಿದ್ವಲ್ಲ, ಇಬ್ಬರು ಮನೆ ಒಂದೇ ಹತ್ರ ಆಗುತ್ತೆ. ನಾನು ಬರ್ತೀನಿ ಇನ್ನೊಂದ್ಸತಿ. ಅಯ್ಯೋ, ನೆಕ್ಸ್ಟ್ ಟೈಮ್ ನೀವು ಬರೋದಿದ್ದೇ ಇದೆ. ಇವಾಗ ಫಸ್ಟ್ ಟೈಮ್ ಅಲ್ವಾ, ಸೊ ನೀವು ಬರಬೇಕು ಅಷ್ಟೇ, ಓಕೆನಾ? ಅಯ್ಯೋ ಸುಮ್ಮನೆ ಸರ್, ನಿಮ್ಗೆ ಯಾಕೆ ಪ್ರೆಷರ್? ಇಲ್ಲಿ ನಾನು ಹೋಗ್ತೀನಿ ತಗೊಳ್ಳಿ. ಬೇಡ, ಸೀದಾ ನಮ್ಮ ಮನೆ ಹತ್ರನೇ ಇಳ್ಕೊಂಡು ಒಂದು 5 ಮಿನಿಟ್ಸ್ ಇದ್ಬಿಟ್ಟು ಹೋಗಿ, ಆಯಿತಾ? ಸರಿ, ನೀವು ಇಷ್ಟೊಂದು ಕೇಳ್ಕೊತಾ ಇದ್ದೀರ ಅಂತ ಬರ್ತಾ ಇದ್ದೀನಿ ಅಷ್ಟೇ. ಓಕೆ. ರಘು ಸೌಮ್ಯನ ಮನೆಗೆ ಕರ್ಕೊಂಡು ಹೋಗ್ತಾನೆ. ರಘು ಮತ್ತೆ ಸೌಮ್ಯ ಮನೆ ಒಳಗೆ ಬರ್ತಾರೆ. ಮಾನಸ. ಹಾಂ ಬಂದೇರಿ, 1 ನಿಮಿಷ, ನಾನು ಕಿಚನಲ್ಲಿದ್ದೀನಿ. ಒಂದು ಕ್ಷಣ ಮಾನಸನಿಗೆ ಶಾಕ್ ಆಗಿಬಿಡುತ್ತೆ. ರಘು ಜೊತೆ ಯಾವುದೊಂದು ಹುಡುಗಿನ ನೋಡಿ ಶಾಕ್ ಆಗಿಬಿಡುತ್ತೆ. ಯಾರು? ಗಾಬರಿ ಆಗುವಂಥದ್ದೇನಿಲ್ಲ. ಇವರು ನನ್ನ ಆಫೀಸ್ ಕೊಲೀಗ್ ಸೌಮ್ಯ ಅಂತ. ಇವ್ರದ್ದು ಮನೆ ಇಲ್ಲೇ ಶಿಫ್ಟ್ ಆಗಿದ್ದಾರೆ, ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ. ನನ್ನ ಕಾರಲ್ಲೇ ಬಂದರು. ಅದಕ್ಕೆ ಬನ್ನಿ, ಫಸ್ಟ್ ಟೈಮ್ ನೀವು ನಮ್ಮ ಮನೆ ರೋಡಲ್ಲೇ ಹೋಗ್ತಾ ಇದ್ದೀರಾ ನನ್ನ ಜೊತೆಗೆ ಅಂತ ನಾನೇ ಕರ್ಕೊಂಡು ಬಂದೆ. ಹೌದಾ? ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ, ನಾನು ಏನಾದರೂ ಮಾಡ್ಕೊಂಡು ಬರ್ತೀನಿ ಆಯಿತಾ? ಮಾನಸ ಏನೋ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಬಟ್ ಅವಳಿಗೆ ಮನಸ್ಸಲ್ಲಿ ತುಂಬ ಕೋಪ ಬಂದಿರುತ್ತೆ. ಇವಳು ಯಾಕೆ ನನ್ನ ಗಂಡನ ಜೊತೆ ಬರಬೇಕು ಕಾರಲ್ಲಿ, ನಮ್ಮ ಮನೆಗೆ ಯಾಕೆ ಬರಬೇಕು ಅಂತ ತುಂಬ ಕೋಪ ಬಂದುಬಿಟ್ಟಿರುತ್ತೆ. ಇದೇ ಸಲಿಗೆ ಮುಂದೆ ಹೆಚ್ಚಾಗುತ್ತೆ ಅನ್ನೋ ಭಯನೂ ಅವಳಿಗಿರುತ್ತೆ. ಇವಳು ಹೋಗಲಿ, ಅವಾಗ ಮಾತಾಡ್ತೀನಿ ಅವ್ರಿಗೆ, ಇವಾಗ ಮಾತಾಡಲ್ಲ.
ಬನ್ನಿ ಕೂತ್ಕೊಳ್ಳಿ. ಹಾ ಓಕೆ. ನೀವು ಮಾತಾಡ್ತಾ ಕೂತ್ಕೊಳ್ಳಿ, ನಾನು ಏನಾದರೂ ಸ್ನ್ಯಾಕ್ಸ್ ಮತ್ತೆ ಕಾಫಿ ಮಾಡ್ಕೊಂಡು ಬರ್ತೀನಿ ಆಯ್ತಾ? ಅಯ್ಯೋ ಬೇಡ, ನಿಮಗೆ ಸ್ನ್ಯಾಕ್ಸ್ ಏನೂ ಬೇಡ, ಜಸ್ಟ್ ಒಂದು ಕಪ್ ಕಾಫಿ ಕೊಟ್ಟರೆ ಸಾಕು. ಸರಿ ಬಿಡಿ. ಮಾನಸ ಕಾಫಿ ಮಾಡ್ಕೊಂಡು ಬರ್ತಾಳೆ. ತಗೊಳ್ಳಿ ಕಾಫಿನ. ಕಾಫಿ ಎಲ್ಲ ಕುಡಿದು ಸೌಮ್ಯ ಅವಳ ಮನೆಗೆ ಹೋಗ್ತಾಳೆ. ಸರಿ ರಘು ಅವರೇ, ನಾನು ಹೋಗಿ ಬರ್ತೀನಿ. ಹಾಂ ಮೇಡಮ್, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಹೋಗ್ಬಿಟ್ಟು ಬನ್ನಿ. ಮಾನಸ ಸೌಮ್ಯ ಹೋದ ತಕ್ಷಣ ತನ್ನ ಗಂಡನಿಗೆ ಸರಿಯಾಗಿ ಕ್ಲಾಸ್ ತಗೋತಾಳೆ. ಏನ್ರಿ, ಯಾರನ್ನ ಕರ್ಕೊಂಡು ಬಂದಿದ್ದೀರಾ? ಅವ್ರ ಮನೆ ಇಲ್ಲಿ ಇದೆ ಅಂದ ತಕ್ಷಣ ಕರ್ಕೊಂಡು ಬಂದ್ಬಿಡವಾ? ಮಾನಸ ಅವಳು ನನ್ನ ಜೊತೆಗೆ ವರ್ಕ್ ಮಾಡೋ ಹುಡುಗಿ, ಒಂದೇ ಆಫೀಸಲ್ಲಿ ನಾವು ಜೊತೆಗೆ ವರ್ಕ್ ಮಾಡ್ತೀವಿ, ಅದರಲ್ಲಿ ಏನು ತಪ್ಪಿದೆ ಕರ್ಕೊಂಡು ಬಂದರೆ? ಅದರಲ್ಲೂ ಕಾರಲ್ಲಿ ಬೇರೆ ಹತ್ತಿಸ್ಕೊಂಡು ಬಂದಿದ್ದೀರಾ ಅವಳನ್ನ? ಹೇಯ್, ನೀನು ಒಳ್ಳೆ ಮನಸ್ಸಿಂದ ನೋಡಿದ್ರೆ, ಒಳ್ಳೆ ದೃಷ್ಟಿಯಿಂದ ನೋಡಿದ್ರೆ ಯಾವುದು ಕೆಟ್ಟದಾಗ ಕಾಣಿಸಲ್ಲ. ನಿನಗೇನು ಅರ್ಥ ಮಾಡಿಸ್ಬೇಕು ನಂಗೆ ಗೊತ್ತಾಗಲ್ಲ. ರೀ, ಇನ್ಮೇಲೆ ನಿಮ್ಮ ಆಫೀಸಲ್ಲಿರೋ ಯಾವುದೇ ಹುಡುಗಿನ ನೀವು ಮನೆಗಾಗಲಿ ಕಾರಲ್ಲಾಗಲಿ ಕರ್ಕೊಂಡು ಹೋಗೋ ಹಾಗಿಲ್ಲ ನೋಡಿ. ಆಗೋದೇ ಬೇರೆ, ಇದೊಂದ್ಸತಿ ಚಾನ್ಸ್ ಕೊಟ್ಟಿದೆ ನಿಮಗೆ. ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ರಘು ತುಂಬ ಒಳ್ಳೆ ವ್ಯಕ್ತಿಯಾಗಿರ್ತಾನೆ. ಅವನು ಮಾನಸ ಅನ್ಕೊಂಡಿರೋ ಥರ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡ್ತಿರೋದಿಲ್ಲ. ಆದರೆ ಮಾನಸ ಮಾತ್ರ ಪ್ರತಿದಿನ ರಘುಗೆ ಈ ಥರನೇ ಹಿಂಸೆ ಕೊಡ್ತಿರ್ತಾಳೆ. ನೀನು ಯಾವುದಾದ್ರೂ ಹುಡುಗಿ ಜೊತೆ ಬರಬೇಡ, ಲೇಟಾಗಿ ಯಾಕೆ ಬರ್ತೀಯಾ, ಹಾಗೆ ಹೀಗೆ ಅಂತ ಅವನಿಗೆ ಡೈಲಿ ಕಾಲ್ ಮೇಲೆ ಕಾಲು ಮಾಡ್ತಾನೆ ಇರ್ತಾಳೆ. ಆದರೂ ರಘು ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತಾನೆ. ಯಾಕಂದರೆ ಮಾನಸ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾಳೆ, ನಂಬಿಕೆ ಇಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ. ಆದರೆ ಮಾನಸ ಮಾತ್ರ ಇವನ ಮೇಲೆ ನಂಬಿಕೆನೇ ಇಟ್ಟಿರೋದಿಲ್ಲ, ಬರೀ ಅವನ ಮೇಲೆ ಡೌಟ್ ಮಾಡ್ತಿರ್ತಾಳೆ. ಒಂದಿನ ಹೀಗೆ ರಘು ಆಫೀಸಲ್ಲಿ ಮೀಟಿಂಗ್ ಇರುತ್ತೆ. ನೈಟ್ ತುಂಬ ಲೇಟ್ ಆಗಿಬಿಡುತ್ತೆ. ಮೀಟಿಂಗ್ ಮುಗಿಸ್ಕೊಂಡು ಆಫೀಸಲ್ಲೇ ಡಿನ್ನರ್ ಮಾಡಿಕೊಂಡು ಬರ್ತಿರ್ತಾನೆ ನೈಟ್ ಹೊತ್ತಲ್ಲಿ. ಮಾನಸ ಲೇಟ್ ಆಯ್ತಲ್ಲ ಅಂತ ರಘುಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಕಾಲ್ ಹಂಗೆ ಬರ್ತಾನೆ ಇರುತ್ತೆ. ಇವನು ಕಾಲ್ ಎತ್ತೋ ಅವಸರದಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೆ ರಘುಗೆ ಹಾಸ್ಪಿಟಲ್ಗೆ ಅಲ್ಲಿರೋರು ಅಡ್ಮಿಟ್ ಮಾಡ್ತಾರೆ. ಆಗ ಮಾನಸನಿಗೆ ವಿಷಯ ಗೊತ್ತಾಗುತ್ತೆ. ಮಾನಸ ಹಾಸ್ಪಿಟಲ್ಗೆ ಓಡೋಡಿ ಬರ್ತಾಳೆ. ರೀ, ಏನಾಯ್ತು ರೀ? ಹೇಗೆ ಆಕ್ಸಿಡೆಂಟ್ ಆಯ್ತು ನಿಮಗೆ? ಏನಾಯ್ತು? ನೋಡ್ಕೊಂಡು ಗಾಡಿ ಓಡಿಸಿದಲ್ವಾ? ಅದಕ್ಕೆ ನಾನು ಹೇಳ್ತೀನಿ, ಹುಷಾರಾಗಿ ಓಡಿಸಿ ಮನೆಗೆ ಬೇಗ ಬನ್ನಿ ಅಂತ. ಇಷ್ಟು ಕತ್ಲೆ ಆದರೆ ನಿಮ್ಗೆ ಏನು ಗೊತ್ತಾಗುತ್ತೆ ಹೇಳಿ? ನೀನೇ ತಾನೇ ಕಾಲ್ ಮೇಲೆ ಕಾಲ್ ಮಾಡಿದ್ದು. ನಿನ್ನ ಕಾಲ್ ರಿಸೀವ್ ಮಾಡೋಕ್ಕೆ ಹೋಗಿನಿ, ನನಗೆ ಆಕ್ಸಿಡೆಂಟ್ ಆಗಿದ್ದು. ನಾನು ಎಲ್ಲಾದರೂ ಓಡಿ ಹೋಗ್ಬಿಡ್ತೀನೇನೋ ಅನ್ನೋ ಥರ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದೆಯಾ? ನನ್ನ ಮನೆಗೆ ಬರ್ತಿದ್ದೆ ತಾನೆ, ಅಲ್ಲಿ ಬಂದು ಮಾತಾಡ್ತಿದ್ದೆ. ಅಷ್ಟೊತ್ತಲ್ಲಿ ಕಾಲ್ ಮಾಡೋದು ಏನು ಅರ್ಜೆಂಟ್ ಇತ್ತು? ಇಲ್ಲ ರೀ, ಲೇಟ್ ಆಗಿತ್ತಲ್ವ, 10 ಗಂಟೆ ಆಗೋಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನಾನು ಎಲ್ಲಿ ಹೋಗಿದ್ದೀನಿ ಏನು ಅಂತ ಕಾಲ್ ಮಾಡ್ತಾನೆ ಇದೆಯಾ? ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದಿದ್ರೆ ನೀನು ಯಾಕೆ ಅಷ್ಟೊಂದು ಕಾಲ್ಸ್ ಮಾಡ್ತಿದ್ದೆ ಹೇಳು? ರೀ, ಅದು ಹಂಗಲ್ಲ ರೀ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡು, ನಿನ್ನಿಂದಾಗಿ ಇವತ್ತು ನನಗೆ ಆಕ್ಸಿಡೆಂಟ್ ಆಯಿತು. ಇಷ್ಟೊಂದು ಡೌಟ್ಸ್ ಪಡುವ ಥರ ಇದ್ದಿದ್ರೆ ನೀನು ನನ್ನ ಜೊತೆ ಇರೋ ಅವಶ್ಯಕತೆ ಇಲ್ಲ, ಆಯಿತಾ? ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನ ನೋಡಲಿ ಹೇಳು? ನೀನೇ ನನ್ನ ಪ್ರಪಂಚ, ಅದಕ್ಕೆ ತಾನೇ ನಿನ್ನ ಮದುವೆ ಆಗಿತ್ತು. ಹಾಗಿದ್ದರೆ ನನ್ನ ಮದುವೆನೇ ಆಗದೆ ತುಂಬ ಜನ ಹುಡುಗಿರು ಸಿಕ್ತಿದ್ರು ನನಗೆ. ಸರಿ ರೀ, ಇನ್ಮೇಲೆ ನಾನು ನಿಮ್ಮ ಮೇಲೆ ಡೌಟ್ ಪಡೋದಿಲ್ಲ. ಸಾರಿ, ನನ್ನ ಕ್ಷಮಿಸ್ಬಿಡಿ. ಸರಿ ಬಿಡು. ಮಾನಸ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತನಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.